ನಮಸ್ಕಾರ ವೀಕ್ಷಕರೇ. ಲೌಕಿಕದಲ್ಲಿ ಭಕ್ತ ಭಗವಂತನನ್ನು ದರ್ಶಿಸುವ ಸ್ಥಳವೇ ದೇವಾಲಯ. ಮನುಷ್ಯ ಆಧ್ಯಾತ್ಮದಲ್ಲಿ ಭರವಸೆ, ನಂಬಿಕೆ ಮತ್ತು ಶಾಂತಿಯನ್ನು ಕಂಡುಕೊಂಡಿರುತ್ತಾನೆ. ಕರ್ನಾಟಕದ ಕರಾವಳಿ ಭಾಗದಲ್ಲಿ ಅನೇಕ ಪ್ರಖ್ಯಾತ ದೇಗುಲಗಳಿವೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಂತಹ ಪ್ರಖ್ಯಾತ ದೇಗುಲಗಳ ದರ್ಶನವನ್ನು ನಿಮಗೆ ಮಾಡಿಸ್ತಾ ಇದ್ದೀವಿ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಸೃಷ್ಟಿಯ ಪಾಲನಕರ್ತನಾದ ಶ್ರೀಮನ್ನಾರಾಯಣ ಲಕ್ಷ್ಮೀದೇವಿಯ ಸಮೇತನಾಗಿ ಧರ್ಮಸ್ಥಳದ ಹತ್ತಿರವಿರುವ ಬೆಳ್ತಂಗಡಿ ತಾಲೂಕಿನ ಮುಂಡಾಜೆ ಗ್ರಾಮದ ಸಮೀಪ ಗುಂಡಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಇವತ್ತು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀವಿ. ಇದು ವಿಷ್ಣು ಪಂಚಾಯತನ ದೇಗುಲವಾದರೂ ಇಲ್ಲೊಂದು ವಿಶೇಷತೆ ಇದೆ. ಏನಾ ವಿಶೇಷ? ಈ ದೇಗುಲದ ಹಿನ್ನೆಲೆ ಏನು? ಎಲ್ಲವನ್ನ ಒಂದೊಂದಾಗಿ ತಿಳ್ಕೊಳ್ತಾ ಸ್ವಾಮಿಯ ದರ್ಶನವನ್ನ ಮಾಡೋಣ ಬನ್ನಿ. ಸಾವಿರದ 1870ರಲ್ಲಿ ಸ್ಥಾಪಿತವಾದ ದೇಗುಲ ಶ್ರೀ ಗುಂಡಿ ಲಕ್ಷ್ಮೀನಾರಾಯಣ. ಇಲ್ಲಿ ನಾರಾಯಣನ ಜೊತೆಗೆ ಶಿವನ ಸಾನ್ನಿಧ್ಯವೂ ಇದೆ. ಹರಿಹರನ ಸಂಗಮ ಎಂದೇ ಕರೆಯಬಹುದಾದ ಈ ಜಾಗವನ್ನು ಕಣ್ತುಂಬಿಕೊಳ್ಳುವುದೇ ಆನಂದ. ಮರದ ಕಂಬಗಳ ಮೇಲಿನ ಸರಳ ಸುಂದರ ಕೆತ್ತನೆ, ವಿಶಾಲವಾದ ಪ್ರಾಕಾರ, ಇಲ್ಲಿನ ಪ್ರಶಾಂತತೆ ಭಕ್ತಿ ಭಾವವನ್ನು ಇಮ್ಮಡಿಗೊಳಿಸುತ್ತದೆ. ಗರ್ಭಗುಡಿಯ ಹೊರಭಾಗದಲ್ಲಿ ಬೃಹತ್ ಜಯ ವಿಜಯರ ಪ್ರತಿಮೆ ಗಮನ ಸೆಳೆಯುತ್ತದೆ. ಅಲ್ಲೇ ಮೇಲ್ಭಾಗದಲ್ಲಿ ಪರಶುರಾಮ ಹಾಗೂ ದತ್ತಾತ್ರೇಯರು ವಿರಾಜಮಾನರಾಗಿದ್ದಾರೆ. ಉತ್ತರ ಭಾರತದ ದೇಗುಲಗಳನ್ನು ನೆನಪಿಸುವ ಹಾಗೆ ಇಲ್ಲಿನ ಲಕ್ಷ್ಮೀನಾರಾಯಣರ ವಿಗ್ರಹ ಅಮೃತ ಶಿಲೆಯಲ್ಲಿದೆ. ಯೋ ಶಿವತಮೋರತಸ್ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾರಂಗಂ. ಜೊತೆಗೆ ದೇವಿ ಲಕ್ಷ್ಮಿಯು ನಾರಾಯಣನ ಭುಜದ ಮೇಲೆ ಕೈ ಹಾಕಿ ನಿಂತಿರುವ ಭಂಗಿಯೇ ಅಪರೂಪದಲ್ಲಿ ಅಪರೂಪ. ಇದು ಮೊದಲು ಶಿವನ ಸಾನ್ನಿಧ್ಯವಾಗಿತ್ತು. ಆದ್ದರಿಂದ ಶಿವನಿಗೆ ಹೆಚ್ಚಿನ ಪ್ರಾಶಸ್ತ್ಯ. ಅಭಿಷೇಕ ಪ್ರಿಯ ಶಿವನಿಗೆ ಇಲ್ಲಿ ನಿತ್ಯವೂ ಜಲಾಭಿಷೇಕ. ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಶೇಷಾನೋ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ತೋಜ್ಜಾಯಾಂಶ್ಚ ಪುರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ಸಮರ್ಪಯಾಮಿ. ಮಹಾಗಣಪತಿ ಸಂಕಷ್ಟದಲ್ಲಿ ಭಕ್ತರನ್ನ ಪೊರೆಯುವ ಶ್ರೀಮನ್ನಾರಾಯಣ ಹಾಗೂ ಕ್ಷಣ ಮಾತ್ರದಲ್ಲೇ ಬೇಡಿದ ವರವನ್ನ ನೀಡುವ ಶಿವ, ಈ ಇಬ್ಬರು ಒಂದೆಡೆ ನೆಲೆ ನಿಂತು ಅಭಯವನ್ನ ಕೊಡುವ ಈ ದೇಗುಲದಲ್ಲಿ ನಿತ್ಯ ನೆರವೇರುವ ಪೂಜಾ ಕೈಂಕರ್ಯಗಳ ಬಗ್ಗೆ ಹಾಗೂ ವಿಶೇಷ ಉತ್ಸವಗಳ ಬಗ್ಗೆ ಇಲ್ಲಿನ ಪ್ರಧಾನ ಅರ್ಚಕರಿಂದ ಮಾಹಿತಿಯನ್ನ ಕಲೆ ಹಾಕೋಣ ಬನ್ನಿ. ಈ ದೇವಸ್ಥಾನ ಖಾಡಿಲ್ಕರ್ ಮನೆತನದವರಿಗೆ ಕಟ್ಟಲಿಕ್ಕೆ ಪ್ರೇರೇಪಣೆ ಏನಂದರೆ, ಅವರ ಹಿರಿಯರ ಕನಸಲ್ಲಿ ದೇವರು ಬಂದು ಇಲ್ಲಿ ಒಂದು ದೇವಸ್ಥಾನ ಕಟ್ಟು, ನಿಮ್ಮ ಸಂತಾನ ಮುಂದುವರಿತದೆ ಅಂತ ಹೇಳಿದ್ರಂತೆ ದೇವರು. ಹಾಗಾಗಿ ಅವರು ಈ ಜಾಗದಲ್ಲಿ ಈ ಲಕ್ಷ್ಮೀನಾರಾಯಣ ಸಾನ್ನಿಧ್ಯವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ.
ನಮ್ಮ ದೇವಸ್ಥಾನಕ್ಕೆ ಈ ಭೂಮಿ ಇಲ್ಲಿಯ ದೇವಸ್ಥಾನವನ್ನು 1870ನೇ ಇಸ್ವಿಯಲ್ಲಿ ಕಟ್ಟುವ ಮುಂಚಿತವಾಗಿ ಇಲ್ಲಿ ಲಿಂಗಾಯತರ ಮಠ ಇತ್ತು. ಆ ಸ್ವಾಮಿಗಳು ಅವರ ಉತ್ತರಾಧಿಕಾರಿ ಯಾರು ಅಂತ ಇಲ್ಲದೆ ಅವರ ದೇವರಿಗೆ ಪೂಜೆ ಸಲ್ಲಬೇಕು ಅನ್ನೋ ದೃಷ್ಟಿಯಿಂದ ದೇವರನ್ನು ಸಮೇತವಾಗಿ ನೀವು ಪೂಜೆ ಮಾಡಿಕೊಂಡು ಬರಬೇಕು ಅಂತ ನಮಗೆ ಹೇಳಿ ಆ ಮಠದ ಜಾಗವನ್ನು ನಮಗೆ ವಿಕ್ರಯಿಸಿ ಕೊಟ್ಟಿದ್ದರು. ಇಲ್ಲಿ ನನ್ನ ಹಿರಿಯರು ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನವನ್ನು ಕಟ್ಟುವ ಸಮಯದಲ್ಲಿ ಪಾಣಿಪೀಠದ ಮೇಲೆ ಪಂಚಾಯತನ ರೂಪದಲ್ಲಿ ಚರ ಪ್ರತಿಷ್ಠೆಯನ್ನು, ಲಿಂಗವನ್ನು, ಸ್ಥಿರ ಪ್ರತಿಷ್ಠೆಯನ್ನು ಶ್ರೀ ಲಕ್ಷ್ಮೀನಾರಾಯಣನ ಮಾಡಿ ಶಿವ ಪಂಚಾಯತನ ಅಲ್ಲ, ವಿಷ್ಣು ಪಂಚಾಯತನ ದೇವಸ್ಥಾನವನ್ನಾಗಿ ಮಾಡಿದ್ದಾರೆ. ಅದೇ ಪೂರ್ವಜರು ಕೊಟ್ಟ ಲಿಂಗವನ್ನೇ ನಾವು ಇವತ್ತಿಗೂ ಪೂಜೆ ಮಾಡ್ತಾ ಹೇಳ್ತಾ ಇದ್ದೇವೆ. ಈ ಸಾನ್ನಿಧ್ಯದಲ್ಲಿ ವರ್ಷಂಪ್ರತಿ ನಿತ್ಯ ನೈಮಿತ್ತಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ದೇವತಾ ಕಾರ್ಯಕ್ರಮಗಳು, ದೇವತಾ ಅರ್ಚನೆಗಳು ನಡೀತಾ ಇರ್ತವೆ. ಇಲ್ಲಿ ವಿಶೇಷವಾಗಿ ನಾನು ಹೇಳೋದೇನೆಂದರೆ, ಕಾರ್ತಿಕ ಮಾಸದ ಹುಣ್ಣಿಮೆ ಸಂದರ್ಭ, ಕೃತಿಕಾ ದಿವಸ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಉತ್ಸವ ನಡೀತದೆ. ಈ ಉತ್ಸವದ ಸಂದರ್ಭದಲ್ಲಿ ಪಲ್ಲಕ್ಕಿ ಉತ್ಸವದ ಬಳಿಕ ಶ್ರೀ ದೇವರು, ದೇವರ ಪಲ್ಲಕ್ಕಿ ಈ ಒಂದು ಮಂಟಪದಲ್ಲಿ ಬಂದು ಇಲ್ಲಿ ಅರ್ಚಿಸಲ್ಪಡ್ತದೆ. ಈ ಒಂದು ಮಂಟಪಕ್ಕೆ ವಾಲಗ್ ಮಂಟಪ ಅಂತ ಹೇಳ್ತೇವೆ, ಅಥವಾ ವಸಂತ ಮಂಟಪ ಅಂತ ಕೂಡ ಹೇಳ್ತೇವೆ. ಈ ಸಂದರ್ಭದಲ್ಲಿ ಪೂಜೆಯ ಬಳಿಕ ವಿವಿಧ ರೀತಿಯ ಸೇವೆಗಳು ಕೂಡ ನಡೀತವೆ. ಅಷ್ಟ ಸೇವೆಗಳು ಅಂತ ಹೇಳ್ತೇವೆ. ಋಗ್ವೇದ, ಯಜುರ್ವೇದ ಇರ್ಬೋದು, ಸಾಮವೇದ ಇರ್ಬೋದು, ಸಂಗೀತ ಇರ್ಬೋದು, ಶಂಖ ಸೇವೆ ಇರ್ಬೋದು, ನೃತ್ಯ ಸೇವೆ ಇರ್ಬೋದು. ಇದೆಲ್ಲವೂ ಕೂಡ ಈ ಜಾಗದಲ್ಲಿ ದೇವರ ಸಾನ್ನಿಧ್ಯ ಬಂದ ಬಳಿಕ ಈ ಮುಂದಿನ ಅಂಗಳದಲ್ಲಿ ನಡೀತವೆ. ಇದು ವಿಶೇಷವಾಗಿ ದೀಪೋತ್ಸವದ ಸಂದರ್ಭದಲ್ಲಿ ಮಾತ್ರ ಆಗುವಂತಹ ಕಾರ್ಯಕ್ರಮ. ಇದಕ್ಕೆ ವಸಂತ ಮಂಟಪ ಅಂತ ಹೇಳ್ತೇವೆ. ಇಲ್ಲಿ ನಾವು 2 ಮೂರ್ತಿಗಳನ್ನು ನೋಡ್ಬೋದು. ಇದೊಂದು ಗರುಡನ ಮೂರ್ತಿ. ಇದು ಯಾವುದೋ ಒಂದು ಸಂದರ್ಭದಲ್ಲಿ ಈ ಅಕ್ಷತೃತೀಯ ಆ ಒಂದು ವಿಶೇಷ ದಿವಸ ಇಲ್ಲಿ ಒಂದು ಉತ್ಸವ ಮಾಡಲಿಕ್ಕೆ ಮಾಡಿದಂಥ ಮೂರ್ತಿ ಅಂತ ಹೇಳ್ತಾರೆ ನಮ್ಮ ಹಿರಿಯರು. ಆದರೆ ಕಾಲಾಂತರಗಳಿಂದ, ಏನೋ ಕಾರಣಾಂತರಗಳಿಂದ ಅದು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಹಾಗಾಗಿ ಮೂರ್ತಿಯನ್ನು ಮಾತ್ರ ಇಲ್ಲಿ ಇಟ್ಟಿದ್ದೇವೆ. ಯಾಕಂದರೆ ಇದರ ಕನ್ಸ್ಟ್ರಕ್ಷನ್ಸ್ ನೋಡುವಾಗ ನಮ್ಮ ಇನ್ನೊಂದು ಇಲ್ಲಿ ಬಂಡಿ ಅಂತ, ದೇವರ ಬಂಡಿ ಅಂತ ಇದೆ, ಅದಕ್ಕೆ ಫಿಕ್ಸ್ ಆಗುವ ಹಾಗೆ ಇದನ್ನು ಮಾಡಿಟ್ಟಿದ್ದಾರೆ. ಅದೇ ರೀತಿ ಇದರ ತಲೆಯ ಬಳಿ ಈ ಪುಷ್ಪ ಕನ್ನಡಿಯ ಸ್ಟ್ಯಾಂಡ್ ಸರಿಯಾಗಿ ಕೂತ್ಕೊಳ್ಳುವ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ಇಲ್ಲಿ ಅದರ ಉತ್ಸವ ಮಾಡಲಿಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ. ಅದೇ ರೀತಿ ಇದು ಹನುಮಂತನ ಮೂರ್ತಿ. ಇದು ವಿಶೇಷವಾಗಿ ರಾಮನವಮಿ ಸಂದರ್ಭದಲ್ಲಿ ಮಾಡುವಂಥ ಉತ್ಸವಕ್ಕೆ ಉಪಯೋಗಿಸಲಿಕ್ಕೆ ಅಂತ ಮಾಡಿದ್ದು. ಆದರೆ ಇದೆರಡೂ ಕೂಡ ಹಾಗೆ ಕಾರಣಾಂತರಗಳಿಂದ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಇಲ್ಲೂ ಕೂಡ ಹಾಗೆ ದೇವರ ಪುಷ್ಪ ಕನ್ನಡಿ ಇರುವಂಥ ವ್ಯವಸ್ಥೆ ಇದೆ. ಬಂಡಿಯಲ್ಲಿ ಇಡುವಂಥ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ನಾವು ಇದನ್ನು ಈಗ ಯಾವುದೇ ರೀತಿ ಉತ್ಸವ ಮಾಡಲಿಕ್ಕೆ ಆಗದಿದ್ದರೂ ಕೂಡ ದೇವರು ವಸಂತ ಮಂಟಪದಲ್ಲಿ ಬಂದಂಥ ಸಂದರ್ಭದಲ್ಲಿ ಇದೊಂದು ಸರಿಯಾಗಿ ಎಲ್ಲರಿಗೂ ಕಾಣಲಿ, ಇದರ ವ್ಯವಸ್ಥೆ ಸರಿಯಾಗಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಲಿಕ್ಕೋಸ್ಕರ ಇದನ್ನು ನಾವು ಇಲ್ಲಿ ಪ್ರತಿಷ್ಠಾಪಿಸಿದ್ದೇವೆ. ಇದು ಜನಜಂಗುಳಿಯಿಂದ ಮುಕ್ತವಾಗಿ ಭಗವಂತನ ಸಾನ್ನಿಧ್ಯದಲ್ಲಿ ಲೌಕಿಕವನ್ನು ಮರೆತು ನೆಮ್ಮದಿಯನ್ನು ಕಂಡುಕೊಳ್ಳುವ ತಾಣ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಲಕ್ಷ್ಮೀನಾರಾಯಣ ದೇವರ ಸನ್ನಿಧಿಯಲ್ಲಿ ಮಹಾಪೂಜೆ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಅಷ್ಟಾವಧಾನ ಪೂಜೆ ಅಂತ ನಾವು ಮಾಡ್ತೇವೆ. ಈ ಅಷ್ಟಾವಧಾನ ಸೇವೆಯಲ್ಲಿ ಬೇರೆ ಬೇರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಸಂಗೀತ, ಶಂಖ, ನೃತ್ಯ ಇತ್ಯಾದಿಗಳನ್ನು ನಾವು ಇಲ್ಲಿ ಪ್ರಸ್ತುತಪಡಿಸ್ತೇವೆ.
ಬನ್ನಿ, ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಎಲ್ಲವನ್ನ ಮರೆತು ನೆಮ್ಮದಿಯನ್ನ ಕಂಡುಕೊಳ್ಳೋಣ. ನಮಸ್ಕಾರ. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಮತ್ತೊಂದು ವಿಶೇಷವಾದಂತಹ ದೇವಸ್ಥಾನ ಕಾಜಿಮುಗೇರು ಶ್ರೀ ಗೋಪಾಲಕೃಷ್ಣನ ಸನ್ನಿಧಿಗೆ ಭೇಟಿ ನೀಡೋಣ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಹಚ್ಚ ಹಸುರಿನಿಂದ ಸದಾ ತಂಪಾದ ವಾತಾವರಣವನ್ನ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆ ಆಧ್ಯಾತ್ಮಿಕ ಸಮೃದ್ಧಿ ಮತ್ತು ದೈವತ್ವದ ನೆಲೆಯಾಗಿದೆ. ಬನ್ನಿ, ಹಾಗಿದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಕಾಜಿಮುಗೇರಿ ಶ್ರೀ ಗೋಪಾಲಕೃಷ್ಣನ ದರ್ಶನವನ್ನ ಮಾಡಿ ಬರೋಣ. ಬೆಂಗಳೂರಿನಿಂದ ಸುಮಾರು 322 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಧರ್ಮಸ್ಥಳ ಬೆಳ್ತಂಗಡಿ ಮಾರ್ಗವಾಗಿ ಸಾಗಿ ಬೆಳ್ತಂಗಡಿಯಿಂದ ಸುಮಾರು 10 ಕಿಲೋಮೀಟರ್ ಕ್ರಮಿಸಿದರೆ ಸಾಕು ಕಾಜಿಮುಗೇರು ಗೋಪಾಲಕೃಷ್ಣ ಸ್ವಾಮಿಯ ದೇಗುಲವನ್ನ ತಲುಪಬಹುದು. ಜಲ, ಕ್ಷೀರ, ತುಪ್ಪದ ಅಭಿಷೇಕದಲ್ಲಿ ಮಿಂದು ಸುಂದರವಾಗಿ ಅಲಂಕಾರಗೊಂಡ ನಗುಮೊಗದ ಮುದ್ದು ಗೋಪಾಲಕೃಷ್ಣನ ನೋಡಲು 2 ಕಣ್ಣು ಸಾಲದು. ದೇವಸ್ಥಾನಗಳು ಧನಾತ್ಮಕ ಕಂಪನಗಳನ್ನ ಒಳಗೊಂಡಿರುವುದರಿಂದ ದೇವಾಲಯಗಳಿಗೆ ಭೇಟಿ ನೀಡುವವರ ಮನಸ್ಸು ನಿರಾಳವಾಗುತ್ತದೆ. ಕ್ಲೇಶಗಳು ದೂರವಾಗಿ ಧನಾತ್ಮಕತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ.
ಬನ್ನಿ ವೀಕ್ಷಕರೇ, ಎಲ್ಲ ಒತ್ತಡಗಳಿಂದ ಮುಕ್ತರಾಗಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ಳೋಣ. ನಮಸ್ಕಾರ. ಕೃಷ್ಣ, ಗೋಪಾಲ, ಮಾಧವ, ಮುರಳಿ, ಶ್ರೀಕೃಷ್ಣನನ್ನು ಕರೆಯುವ ಹೆಸರುಗಳು ಒಂದೇ ಎರಡೇ? ನಮ್ಮ ದೇವರ ನಾಮಗಳಲ್ಲಿ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ವರ್ಣಿಸಿರುವಂತಹ ದಾಸರು ಶ್ರೇಷ್ಠರು ಕೂಡ ಹೌದು. ಅಂತಹ ಒಂದು ಸುಪ್ರಸಿದ್ಧವಾದ ದೇವರ ನಾಮ ಕಡಗೋಲ ತಾರೆನ್ನ ಚಿನ್ನವೇ. ಪುರಂದರದಾಸರು ಈ ದೇವರ ನಾಮದಲ್ಲಿ ವರ್ಣಿಸುತ್ತಾರೆ, ಜಗದೋದ್ಧಾರನನ್ನ ಲಾಲಿಸಿದಂತಹ ಯಶೋದೆಯ ಪುಣ್ಯವು ಒಂದು ಕಡೆ ಆದರೆ, ಅವನ ತುಂಟಾಟವನ್ನು, ಅವನ ಬಾಲಲೀಲೆಗಳನ್ನು, ಅವನ ಮನವೊಲಿಸುವ ರೀತಿ ಮತ್ತೊಂದು ಕಡೆ. ಈ ಮನವೊಲಿಸುವ ಕೃಷ್ಣನನ್ನ ಮನವೊಲಿಸುವ ರೀತಿಯನ್ನು ಯಶೋದೆಯು ಯಾವ ರೀತಿ ಮಾಡ್ತಾಳೆ? ಕಡಗೋಲ ತಾರೆನ್ನ ಚಿನ್ನವೇ ಪುರಂದರದಾಸರ ದೇವರ ನಾಮದಲ್ಲಿ ನೋಡೋಣ ಬನ್ನಿ. കടകോലതാരെന്ന ചിന്നവേ കടകോലതാരെന്ന ചിന്നവേ കടകോലതാരെന്ന ചിന്നവേ കടകോലതാരെന്ന ചിന്നവേ ಮೊಗರೊಡೆದರೆ ಬೆಣ್ಣೆ ಬಾರದುರಂದವೇ ಕಡಗೋಲತಾರೆನ್ನ ಚಿನ್ನವೇ ಮೊಗರೊಡೆದರೆ ಬೆಣ್ಣೆ ಬಾರದುರಂದವೇ ಕಡಗೋಲತಾರೆನ್ನ ಚಿನ್ನವೇ ಮೊಗರೊಡೆದರೆ 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 ಬೆಣ್ಣೆ ಬಾರದುರಂದವೇ ಕಡಗೋಲತಾರೆನ್ನ ಚಿನ್ನವೇ ಅಣ್ಣನ ಒಡಗೊಂಡು ಬಾರಯ್ಯ ಅಣ್ಣನ ಒಡಗೊಂಡು ಬಾರಯ್ಯ ಅಣ್ಣನ ಒಡಗೊಂಡು ಬಾರಯ್ಯ ಸವಿತವಿ ಬೆಣ್ಣೆಯ ಮುದ್ದೆಯ ಮೆಲುವಿರಂತೆ ಅಣ್ಣನ ಒಡಗೊಂಡು ಬಾರಯ್ಯ ಸವಿ ಬೆಣ್ಣೆಯ ಮುದ್ದೆಯ ಮೆಲುವಿರಂತೆ ಸವಿ ಸವಿ ಬೆಣ್ಣೆಯ ಮುದ್ದೆಯ ಮೆಲುವಿರಂತೆ
ತೊಟ್ಟಿಲ ಕಾಲಿಗೆ ಕಟ್ಟಿಸುವೆ. ಪುಟ್ಟ ಪೂಜಿಯ ತಂದು ನಿನ್ನಯ ತೊಟ್ಟಿಲ ಕಾಲಿಗೆ ಕಟ್ಟಿಸುವೆ. ಪುಟ್ಟ ಪೂಜಿಯ ತಂದು ನಿನ್ನಯ ತೊಟ್ಟಿಲ ಕಾಲಿಗೆ ಕಟ್ಟಿಸುವೆ. ಬಟ್ಟಲು ತುಂಬಿದ ಸಕ್ಕರೆ ನಿನಗಿವೆ. ಬಟ್ಟಲು ತುಂಬಿದ ಸಕ್ಕರೆ ನಿನಗಿವೆ. ಬಟ್ಟಲು ತುಂಬಿದ ಸಕ್ಕರೆ ನಿನಗಿವೆ. ಬಟ್ಟಲು ತುಂಬಿದ ಸಕ್ಕರೆ ನಿನಗಿವೆ. ಕಟ್ಟಾಣಿ ಮುಟ್ಟಿನ ಖನಿಯೇ ಬಾರಾಮ ಕೊಡಗೋಲ ಕಾರೆನ್ನ ಚಿನ್ನವೇ ಮೊಗರೊಡೆದರೆ ಬೆಣ್ಣೆ ಬಾರದೂರಲ್ಲವೇ ಕಡಗೋಲ ಕಾರೆನ್ನ ಚಿನ್ನವೇ. ಬಡವರ ಭಾಗ್ಯದ ನಿಧಿಯೇ. ಬಡವರ ಭಾಗ್ಯದ ನಿಧಿಯೇ ಗೋಕುಲದ ಒಡೆಯ ಪುರಂದರ ವಿಠಲ ಕೃಷ್ಣಯ್ಯ. ಬಡವರ ಭಾಗ್ಯದ ನಿಧಿಯೇ ಗೋಕುಲದ ಒಡೆಯ ಪುರಂದರ ವಿಠಲ ಕೃಷ್ಣಯ್ಯ. ಎನ್ನೊಡೆಯ ಪುರಂದರ ವಿಠಲ ಕೃಷ್ಣಯ್ಯ. ಎನ್ನೊಡೆಯ ಪುರಂದರ ವಿಠಲ ಕೃಷ್ಣಯ್ಯ. ಕಡಲೊಳು ದುಡುಕು ಮಾಡುವರೇನು. ಕಡಲೊಳು ದುಡುಕು ಮಾಡುವರೇನು. ರಂಗಯ್ಯ ರಂಗ ಬಾರಂಗ. ಕಡಲೊಳು ತುಡುಗು ಮಾಡುವರೇನು. ರಂಗಯ್ಯ ರಂಗ ಬಾರಂಗ. ಕಡಗೋಲ ತಾರೆನ್ನ ಪಿಣ್ಣವೇ ಮೊಗರೊಡೆದರೆ ಬೆಣ್ಣೆ ಬಾರದೂರನ್ನವೇ. ಕಡಗೋಲ ತಾರೆನ್ನ ಚಿನ್ನವೇ ಮೊಗರೊಡೆದರೆ 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 ಬೆಣ್ಣೆ ಬಾರದೂರಲ್ಲವೇ ಕಡಗೋಲ ತಾರೆನ್ನ ಚಿನ್ನವೇ. ಕೃಷ್ಣ ಕೃಷ್ಣ ಕೃಷ್ಣ. ಚಿನ್ನವೇ ಚಿನ್ನವೇ ಚಿನ್ನವೇ. ಕೃಷ್ಣ